ಮೇಷ್ಟ್ರಿಗೆ ಇಬ್ಬರು ಮಕ್ಕಳು, ಒಬ್ಬ ಪೃಥ್ವಿ ದತ್ತ ಚಂದ್ರಶೋಭಿ, ಇನ್ನೊಬ್ಳು ಅಭಯ. ಪೃಥ್ವಿ ಈ ನಾಡಿನ ಬಹಳ ದೊಡ್ಡ ಚಿಂತಕ. ಅವರು ಯಾವಾಗ ಬೇಕಾದ್ರೂ IAS ಪರೀಕ್ಷೆ ಪಾಸ್ ಮಾಡ್ಬೋದು, ಅಷ್ಟು ಬುದ್ಧಿವಂತ. ಮೇಷ್ಟ್ರು ನನ್ಗೊಂದ್ಸಲ ಫೋನ್ ಮಾಡಿ ಹೇಳ್ತಾರೆ, ತುಂಬಾ ಜನ ಅವನಿಗೆ IAS ಪಾಸ್ ಮಾಡುವಂತ ತಲೆ ಕೆಡಿಸ್ತಾ ಇದ್ದಾರೆ, ನೀನ್ ಹೇಳು ಅವನಿಗೆ IAS ಮಾಡೋದು ಬೇಡ ಅಂತ. ನನ್ನ ಆಸೆನೂ ಅದೇನೆ. ಯಾಕೆಂದ್ರೆ IAS ಆಫೀಸರ್ಸ್ ಒಳ್ಳೆಯವರಾಗಿದ್ರು ಸಾಕು, ಬುದ್ಧಿವಂತರು ಹಾಕ್ಬೇಕು ಅದಕ್ಕೆ. ಇವನ್ ಬುದ್ಧಿವಂತ ಇದ್ದಾನೆ, ಇವನ್ ರಿಸರ್ಚ್ ಮಾಡ್ಲಿ. ಅದನ್ನ ಮಾಡ್ತೀರಾ ಈಗ? ಹೌದು. ವಾವ್. ಅವನು ಅಮೆರಿಕಾದಲ್ಲಿದ್ದ, ಸ್ಟ್ಯಾನ್ಫರ್ಡ್ ಅಲ್ಲಿ ಓದ್ದ, ಶಿಕಾಗೋನಲ್ಲಿ PhD ಮಾಡ್ದ, ಆಮೇಲೆ ಬರ್ಕ್ಲಿನಲ್ಲಿ ಟೀಚ್ ಮಾಡ್ತಾ ಇದ್ದ. ಅಲ್ಲಿ ಅಮೆರಿಕಾದ ಸರ್ಕಾರ ಅವನಿಗೆ ಸಂಬಳ ಹೆಚ್ಚು ಮಾಡಿದಾಗ ಯೂನಿವರ್ಸಿಟಿಯವರು ಅವ್ನು ಯೂನಿವರ್ಸಿಟಿಗೆ ಪತ್ರ ಬರೆದ, ದುಡ್ಡು ಯಾರ್ದಾದ್ರೂ ಒಂದೇ, ಅಗತ್ಯಕ್ಕಿಂತ ದುಡ್ಡು ನನಗೆ ಜಾಸ್ತಿ ಬೇಕಾಗಿಲ್ಲ ಅಂತ. ಬಿಲೀವ್ ಮೀ, ತಂದೆಗೆ ಫೋನ್ ಮಾಡ್ತಾರೆ, ಅವನು ಇವತ್ತು ಸಂಬಳ ಜಾಸ್ತಿ ಆಗ್ತಿತ್ತು ನನಗೆ, ನಾನ್ ಬೇಡ ಅಂತ ಬರ್ದಿದ್ದೀನಿ ಅಂತ. ಮೇಷ್ಟ್ರು ಭಲೆ ಪೃಥ್ವಿ ಭಲೆ ಅಂತ ಒಂದು ಪದ್ಯ ಬರೆದು ಮೈಸೂರಿನ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ, ನನ್ ಮಗ ದುಡ್ಡನ್ನು ಗೆದ್ದಿದ್ದಾನೆ ಅಂತ. ಏನ್ ಅದ್ಭುತ ರೀ. ಇದು ಸರ್, ಗೆಲ್ಲೋದು ಅಂದ್ರೆ